ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಈಗರಿಂದ ವೆಯ್ಟ್ ಮಾಡ್ತಾ ಇದ್ದ ಡಿಪ್ಲೊಮೊ ಎಕ್ಸಾಮ್ ರಿಸಲ್ಟ್ಸ್ ಏಪ್ರಿಲ್ ಮೇಲೆ ಕಂಡಕ್ಟ್ ಆಯಿತು. ಪ್ರಾಕ್ಟಿಕಲ್ ಅಂಡ್ ಥಿಯರಿ ಫಾರ್ ಸೆಕೆಂಡ್ ಸೆಮ್, ಫೋರ್ತ್ ಸೆಮ್ ಅಂಡ್ ಸಿಕ್ಸ್ ಸೆಮ್ ಅಂಡ್ ಆಲ್ ದ ಸೆಮ್ಸ್ ನಿಮ್ಮ ರಿಸಲ್ಟ್ಸು ನಾಳೆ ಅನೌನ್ಸ್ ಆಗ್ತಾ ಇದೆ. ಸೊ ಹೇಳಿದ್ದು ನಿಮಗೆ DCTR ಬರೀತಾ ಇದ್ದೀರಾ, ಪ್ರಾಬಲಿ ವೀಕಲ್ ರಿಸಲ್ಟ್ ಬರುತ್ತೆ ಅಂತ. ಸೊ ನಾಳೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲರಿಗೂ ಅನೌನ್ಸ್ ಆಗ್ತಾ ಇದೆ. ಸೊ ನೀವು ಕ್ವಶನ್ ಕೇಳ್ಬೋದು ಸರ್, ಬ್ಯಾಕ್ಲಾಗ್ ಇರೋರಿಗೆ ಏನು ಎಲ್ಲ ಎಕ್ಸಾಕ್ಟ್ಲಿ ಅಂತ ಕೇಳ್ತಾ ಇದ್ರಿ. ಎಲ್ಲಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಕೊಡ್ತೀನಿ, ಅದಕ್ಕೆ ವಿಡಿಯೋನ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ರಿಗಾರ್ಡಿಂಗ್ DCT ಅಂಡ್ ಡಿಪ್ಲೊಮೋ ಕೊಡ್ತಾ ಹೋಗ್ತೀನಿ. ಗ್ರೂಪ್ ಅಲ್ಲಿ ಇರಿ, ಗ್ರೂಪ್ ಇಂದ ಎಕ್ಸಿಟ್ ಆಗಬೇಡಿ. ಎಕ್ಸಿಟ್ ಆದ್ರೆ ನಿಮಗೆ ಪ್ರಾಬ್ಲಮ್, ಏನು ಅಪ್ಡೇಟ್ಸ್ ಬರಲ್ಲ. ಇಟ್ಸ್ ಅಪ್ ಟು ಯು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, KA ಕಡೆಯಿಂದ DTE ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ ಇವತ್ತು. ಏನು ಅಂತಂದ್ರೆ 25 ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದ ತಾಂತ್ರಿಕ ಪರೀಕ್ಷಾ ಮಂಡಳಿಯ ವಿವಿಧ ಡಿಪ್ಲೊಮೊ ಸೆಮಿಸ್ಟರ್ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ 6/6/25 ಅಪರಾಹ್ನ 3 ಗಂಟೆಗೆ ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ BTE ಲಿಂಕ್ಸ್ ಆನ್ಲೈನ್ ವೆಬ್ ಪೋರ್ಟಲ್ನಲ್ಲಿ ಮತ್ತು BTE results.info ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಇದನ್ನ ನಂಬಕ್ ಹೋಗ್ಬೇಡಿ. www.bteresults.info ನಂಬಕ್ ಹೋಗ್ಬೇಡಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಅದು ಓಪನ್ ಆಗಲ್ಲ. ಓಕೆ, ಸೊ ಎಲ್ಲಿ ನೋಡ್ಬೇಕು ಸರ್ ರಿಸಲ್ಟ್ನ? ಸೊ ರಿಸಲ್ಟ್, ಫಸ್ಟ್ ಆಫ್ ಆಲ್ ರಿಸಲ್ಟ್ ಯಾರು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಸೆಕೆಂಡ್ ಸೆಮ್, ಫೋರ್ತ್ ಸೆಮ್, ಸಿಕ್ಸ್ ಸೆಮ್, ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್, ರೆಗ್ಯುಲರ್, ಬ್ಯಾಕ್ಲಾಗ್ ಎಲ್ಲರಿಗೂ ಬರುತ್ತೆ. ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಸೊ ಇವತ್ತು ನಾಳೆ ರಿಸಲ್ಟ್ ಬಂದ್ರೆ ಶನಿವಾರ ಪಕ್ಕ DCT ರಿಸಲ್ಟ್ಸ್, ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಭಾನುವಾರ ಅಂತೂ ಕೊಟ್ಟೆ ಕೊಡ್ತಾರೆ. ತೀರಾ ಆಗ್ಲಿಲ್ಲ ಅಂದ್ರೂ ಸೋಮವಾರ ಬೆಳಗ್ಗೆ 11 ಗಂಟೆಗಂತೂ ಕೊಟ್ಟೆ ಕೊಡ್ತಾರೆ. ಫಿಕ್ಸ್ ಆಗ್ಬಿಡಿ. ಯಾರ DCT ಬರ್ದೀರಾ? ಫಿಂಗರ್ಸ್ ಕ್ರಾಸ್ಡ್. ರೆಗ್ಯುಲರ್ ಇದ್ದವ್ರು ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಪಾಸ್ ಆಗಿರೋರಿಗೆ ಸಿಕ್ಸ್ ಸೆಮ್ ರಿಸಲ್ಟ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಬ್ಯಾಕ್ಲಾಗ್ಸ್ ಇರೋರು ಕೀಪ್ ವೇಟಿಂಗ್ ಫಾರ್ ಟುಮಾರೋ, ಯಾಕಂದ್ರೆ ನಾಳೆ ಗೊತ್ತಾಗುತ್ತೆ ಅವರು DCT ಎಲಿಜಿಬಲ್ ಆಗ್ತಾರಾ ಇಲ್ಲ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಸರ್ ನಾಳೆ ಇನ್ ಕೇಸ್ ನಾನು ಫೇಲ್ ಆಗ್ಬಿಟ್ರೆ ಏನ್ ಸರ್ ಕತೆ ನಂದು? ನಾನು DCT ಎಕ್ಸಾಮ್ ಬರ್ದಿದ್ದೀನಿ, ನನ್ನ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಬ್ಯಾಕ್ಲಾಗ್ ಇದೆ, ನಾನು ಫೇಲ್ ಆಗ್ಬಿಟ್ಟೆ ಸರ್, ನಾನು ಏನ್ ಸರ್ ಮಾಡಬೇಕು ಅಂತಂದ್ರೆ ಏನು ಮಾಡಂಗಿಲ್ಲ. ಮೇಕಪ್ ಎಕ್ಸಾಮ್ ಬರುತ್ತೆ, ಚೆನ್ನಾಗಿ ಓದಿ, ಹಗಲು ರಾತ್ರಿ ಓದಿ ಎಕ್ಸಾಮ್, ಡಿಪ್ಲೊಮಾ ಎಕ್ಸಾಮ್ ಪಾಸ್ ಮಾಡಿ. ಯಾಕಂದ್ರೆ DCT ಎಕ್ಸಾಮ್ ಮುಗಿದೋಗಿದೆ, ಇವಾಗ ಬರ್ಡನ್ ಇಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಫಸ್ಟ್ ರೌಂಡ್ಗೂ ಆಗಲ್ಲ, ಸೆಕೆಂಡ್ ರೌಂಡ್ಗೂ ಆಗಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಅಪ್ಡೇಟು. ನಾಳೆ ರಿಸಲ್ಟ್ ಬರ್ತಾ ಇದೆ, ಸೊ ಫಿಂಗರ್ಸ್ ಕ್ರಾಸ್ಡ್. ಸೊ ನಿಮಗೆ ಯಾರ್ಯಾರು DCT ಬರಿತಾ ಇದ್ದೀರಾ, ಫೈನಲ್ ಇದ್ದೀರಾ, ನಿಮಗೆ ಈ ತರ ಒಂದು ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ನ ಪ್ರೊವೈಡ್ ಮಾಡ್ತೀನಿ. ಪ್ರಾಬಲಿ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್ವಿಸ್ ಇರುತ್ತೆ, ಫ್ರೀ ಅಲ್ಲ ರೀ, ಚಾರ್ಜಸ್ ಇರುತ್ತೆ. ಫ್ರೀ ಆಗಿ ಕೇಳ್ಬೇಡ್ರಿ, ಯಾವ್ದು ಫ್ರೀ ಆಗಿ ಬರಲ್ಲ. ಫ್ರೀ ಆಗಿ ಬಂದಿದ್ದು ಉಳಿಯಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅರ್ಥ ಆಗಲ್ಲ ನಿಮಗೆ? ಪರ್ಸನಲ್ ಗೈಡೆನ್ಸ್ ನನ್ನ ಕಡೆಯಿಂದ ಬೇಕು ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಟೆನ್ಷನ್ ಫ್ರೀ ಆಗಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಈ ತರ ಒಂದು ಕಂಟೆಂಟ್ ನಿಮಗೆ ಎಲ್ಲೂ ಸಿಗಲ್ಲ. ನಿಮ್ಮ ರ್ಯಾಂಕಿಂಗ್ಗೆ ಯಾವ್ಯಾವ ಕಾಲೇಜ್ ಬರುತ್ತೆ, ಪರ್ಟಿಕ್ಯುಲರ್ ಬ್ರಾಂಚು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಲಿ, ಯಾವ ಕಾಲೇಜ್ ಬರುತ್ತೆ ನನಗೆ ಚೆಕ್ ಮಾಡ್ಕೊಂಡು ಮಾಡಬೇಕು. ಯಾಕಂದ್ರೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನನಗೆ ಪ್ರೊವೈಡ್ ಮಾಡ್ತೀನಿ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ. ಓಕೆ, ಯಾವ ಕಾಲೇಜು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಎಲ್ಲ ಇಂಡಿಕೇಟ್ ಮಾಡ್ಬಿಡ್ತೀನಿ. ನಿಮ್ಮ ರ್ಯಾಂಕ್ ಈ ಕಾಲೇಜ್ ಸಿಗುತ್ತೋ ಇಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ 100% ಇತ್ತು ಅಂದ್ರೆ ಪಕ್ಕಾ ಸಿಗುತ್ತೆ. ಲೆಸ್ ದೆನ್ 100% ನಿಯರ್ ಬೈ ಇತ್ತು ಅಂದ್ರೆ ಸಿಗಲ್ಲ. ನೋಡಿ, ಈ ತರ ಒಂದು 100% ಇತ್ತು ಅಂದ್ರೆ ಪಕ್ಕಾ ಸಿಗುತ್ತೆ. ನೋಡಿ, ಈ 100% ಇತ್ತು ಅಂದ್ರೆ ಪಕ್ಕಾ ಸಿಗುತ್ತೆ. ಓಕೆ, ಈ ತರ ಒಂದು ಆಪ್ಷನ್ಸ್ ಕೊಡ್ತಾ ಇದೀನಿ, ಎಲ್ಲೂ ಸಿಗಲ್ಲ. ಪರ್ಸನಲ್ ಗೈಡೆನ್ಸ್ ಬಂದ್ರೆ ಕಂಪ್ಲೀಟ್ ಸಪೋರ್ಟ್ ನನ್ನ ಕಡೆಯಿಂದ ಇರುತ್ತೆ. ಆಪ್ಷನ್ ಎಂಟ್ರಿ ಇವಾಗಿಂದ ಹಿಡಿದು ನೀವು ಯಾವಾಗ ಸೇರ್ಕೊಂತೀರೋ ಅವಾಗಿಂದ ಹಿಡಿದು ಕಂಪ್ಲೀಟ್ ಇಂಜಿನಿಯರ್ ಕಾಲೇಜ್ ಜಾಯ್ನ್ ಆಗೋವರೆಗೂ, ಅಡ್ಮಿಷನ್ ಆಗೋವರೆಗೂ ನಾನು ಜೊತೆಗಿರ್ತೀನಿ. ಟೆನ್ಷನ್ ಫ್ರೀ ಆಗಬೇಕು ಅಂದ್ರೆ ಸ್ಮಾಲ್ ಚಾರ್ಜಸ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ, ಪಿಂಗ್ ಮಾಡಿ. ಇಲ್ಲ ಅಂದ್ರೆ ಚಾನಲ್ ಫಾಲೋ ಅಪ್ ಮಾಡಿ. ಫ್ರೀ ಆಗಬೇಕು ಅಂದ್ರೆ ಇದಂತೂ ಫ್ರೀ ಆಗಿ ಕೊಡಲ್ಲ, ಚಾರ್ಜಸ್ ಇರುತ್ತೆ. ಆ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ಬೇಡ ಸರ್ ನಂಗೆ ಪರ್ಸನಲ್ ಗೈಡೆನ್ಸ್ ಬೇಡ, ಇದು ಮಾತ್ರ ಬೇಕು ಅಂತಂದ್ರೆ ಆ ಟೈಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಅಪ್ಡೇಟು. ಸೊ ರಿಸಲ್ಟ್ ಬರ್ತಾ ಇದೆ, ಫಿಂಗರ್ಸ್ ಕ್ರಾಸ್ಡ್. ರಿಸಲ್ಟ್ ಬರ್ತಾ ಇದೆ, ಫಿಂಗರ್ಸ್ ಕ್ರಾಸ್ಡ್. ಸೊ ಮತ್ತೆ ಕೇಳಬೇಡಿ ಸರ್ ಆನ್ಲೈನಲ್ಲಿ ಬರುತ್ತಾ ಅಂತ. ಖಂಡಿತ ಬರಲ್ಲ. ಕ್ಯಾನ್ ಐ ಚೆಕ್ ದ ರಿಸಲ್ಟ್ ಆನ್ ಆನ್ಲೈನ್ ಅಂದ್ರೆ ಖಂಡಿತ ಬರಲ್ಲ. ಇವತ್ತು ಎಲ್ಲಿ ಚೆಕ್ ಮಾಡಬೇಕು ಅಂತಂದ್ರೆ ಕಾಲೇಜಲ್ಲೇ ಚೆಕ್ ಮಾಡಬೇಕು. ಕಾಲೇಜಲ್ಲಿ ಚೆಕ್ ಮಾಡಬೇಕು. ನಿಮ್ಮ ಲೆಕ್ಚರರ್, ನಿಮ್ಮ HOD ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಲೇಜಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಇಲ್ಲ ಗ್ರೂಪ್ ಅಲ್ಲಿ ಹಾಕ್ತಾರೆ, ಅಲ್ಲಿಗೆ ಗೊತ್ತಾಗುತ್ತೆ ನಿಮಗೆ. ಸಿಕ್ಸ್ ಸೆಮ್ ಅಲ್ಲಿ ಇರೋರ್ಗೆ ಆಲ್ಮೋಸ್ಟ್ ರಿಸಲ್ಟ್ಸ್ ಎಲ್ಲ ಗೊತ್ತಿರುತ್ತೆ. ಬಟ್ ಬ್ಯಾಕ್ಲಾಗ್ ಇರೋರಿಗೆ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಲೇಬೇಕು. ಸೊ ನೋ ಅದರ್ ಆಪ್ಷನ್. ಆನ್ಲೈನಲ್ಲಿ ಬರಲ್ಲ. ಪದೇ ಇದೇ ಕ್ವಶನ್ ಹೇಳಿ ಸಾಕಾಗ್ಬಿಡುತ್ತೆ ನನಗೆ. ಸರ್ ರಿಸಲ್ಟ್ ಆನ್ಲೈನ್ ಬರ್ತಾ ಇಲ್ಲ. ಮತ್ತೆ ಅವ್ರು ಕೊಟ್ಟಿದಾರಲ್ಲ ಸರ್, ಯಾಕೆ ಕೊಡ್ತಾರೆ ಅಂದ್ರೆ ಗೊತ್ತಿಲ್ಲಪ್ಪ. KA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಾರಿ DT ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡಿ. ಓಕೆ, ಅವ್ರು ಹೇಳಿದಾರಲ್ಲ ಸರ್ ಇಲ್ಲಿ ಬರುತ್ತೆ ಅಂತ, ಖಂಡಿತ ಬರಲ್ಲ.
ಸೊ ಕಾಲೇಜಲ್ಲಿ ಬರುತ್ತೆ, ಕಾಲೇಜಲ್ಲಿ ಬರುತ್ತೆ, ಕಾಲೇಜಲ್ಲಿ ಬರುತ್ತೆ, ಅಷ್ಟೇ ಆನ್ಸರ್. ಓಕೆ, ಸೊ ನಿಮ್ಮ HOD ಅಥವಾ ನಿಮ್ಮ ಗ್ರೂಪ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಲೆಕ್ಚರರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ಅಲ್ಲಿ ಬರುತ್ತೆ. ರಿಗಾರ್ಡಿಂಗ್ ದಿಸ್ ಒನ್ ಫರ್ದರ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸದ್ಯದ ಮಟ್ಟಿಗೆ ರಿಸಲ್ಟ್ಸ್ ನಾಳೆ, ಕೀಪ್ ವೈಟಿಂಗ್. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.